ಬೇಗ ಸುಮಾರು ದಿನ ಆದ್ಮೇಲೆ ಸಿಕ್ಕಿದ್ರೆ ನಮ್ಮ ಬೋಳ್ ಬಂಡಪ್ಪನವರು. ನಮ್ಮ 33 ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದಿದೆ. ನಮ್ಮ ಕರಿಹುಲಿ ಏನು ಕಲರ್ ಚೇಂಜ್ ಆಗ್ಬಿಟ್ಟವನೆ, ಒಂದು ವಾರಕ್ಕೆ ಬೆಳ್ಳ ಕೆಂಪಗಾಗ್ಬಿಟ್ಟವನೆ. ರೆಡಿ ನಮ್ಮದು ಪಾರ್ಕಿಂಗ್ ವ್ಯವಸ್ಥೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಪಾರ್ಕಿಂಗ್ ಕತೆ ಅಲ್ಲಲ್ಲ ಕಲ್ಲಲ್ಲ. ಪ್ರಕಾಶಣ ಅಂದರೆ ಏನು ಕಮ್ಮಿನಾ? ಭಯಂಕರ ತಲೆ ಇದೆ ಪ್ರಕಾಶಣ್ಣಂಗೆ, ಅದು ಯೂಸ್ ಮಾಡಿ. ಇವಾಗ ಬೆಂಗಳೂರು ವೆದರ್ ನೋಡಿದ್ರೆ ಊಟಿ ರೇಂಜ್ಗೆ ಆಗೈತೆ. ಫುಲ್ಲು ತಣ್ಣಗಿದೆ, ಒಳ್ಳೆ ಕೋಲ್ಡಾಗೆ ವೆದರು. ಜರ್ಕೆ ಹೇಳಿದ್ರೆ ಆಚೆಗೆ ಬರೋಕ್ಕಾಗಲ್ಲ. ಭಟ್ರದ್ದು ಅದೇ ಮುಖ ನೋಡಿ ಸುಮಾರು ದಿನ ಆಗಿತ್ತು. ಮಸ್ತ ಪ್ರಕಾಶಣ ಅಂದರೆ ಏನು ಕಮ್ಮಿನಾ? ಭಯಂಕರ ತಲೆ ಇದೆ ಪ್ರಕಾಶಣ್ಣಂಗೆ, ಅದು ಯೂಸ್ ಮಾಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಬಜರಂಗಿಗಿರಿ ಟಿ ಬಸ್ ವ್ಲಾಗ್ಸ್. ಎಲ್ಲರಿಗೂ ಬೆಳಿಗ್ಗೆ ಶುಭೋದಯಗಳು ಸ್ನೇಹಿತರೆ. ಇವತ್ತಿನ ವ್ಲಾಗ್ ವಿಶೇಷತೆ, ಸದ್ಯಕ್ಕೆ ಇವತ್ತು ಯಾವುದೇ ಥರ ಟ್ರಿಪ್ಗೆಲ್ಲೂ ಹೋಯ್ತಾ ಇಲ್ಲ. ಡ್ಯೂಟಿ ಯಾವುದೂ ಇಲ್ಲ. ಡ್ಯೂಟಿ ಇತ್ತು, ಮಡಿಕೇರಿಗೆ ರವಿ ಹೋಗಿದ್ದಾನೆ. ನಾನು ಸದ್ಯಕ್ಕೆ ಎಲ್ಲ ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಇವಾಗ ಬೆಳಗ್ಗೆನೇ ಎದ್ದು ಇವತ್ತು ಹೇಳ್ಕೊಬೇಕು, ಮೈ ತುಂಬ ಬಟ್ಟೆ ಹಾಕಿರೋದು. ಮಿಕ್ತಾಗೆಲ್ಲ ಬನೀನು, ಒಂದು ಲುಂಗಿ ಇಷ್ಟೇ ಆಗಿಬಿಟ್ರೆ, ಒಂದು ಬನೀನು, ಒಂದು ಚಡ್ಡಿ ಇಷ್ಟೇ ಒಂದು ಕಡೆ ಹೊಡಿಸಿದ್ದೆ. ಯಾಕೆಂದರೆ ಕೇರಳ ಕಡೆ ಸೆಕೆ ಅಲ್ವಾ, ಅದರಿಂದ. ಇವಾಗ ಸದ್ಯಕ್ಕೆ ಟಿಫನ್ ಮಾಡೋಣ ಅಂತ ಬಂದೀನಿ. ಬೆಳಿಗ್ಗೆ ಮನೇಲಿ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ತಿನ್ಕೊಂಡು ಹೋಗೋದು ಹೊರಗಡೆ. ಏನಿದೆ ಇವತ್ತೊಂದು ಕೆಲಸ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಪೆಂಡಿಂಗ್ ಏನು ಬಿಟ್ಟಿದ್ದೆ ಅವತ್ತಿಂದ, ಅದನ್ನೆಲ್ಲ ನೋಡಬೇಕು. ಹಾಗಾಗಿ ಹೋಗ್ತೀನಿ. ಮನೇಲಿ ಎಷ್ಟೇ ಟೇಸ್ಟಾಗಿ ಟಿಫನ್ ಮಾಡಿದ್ರು, ಎಷ್ಟೇ ರುಚಿಯಾಗಿ ಮಾಡಿರಲಿ ಟಿಫನ್ನು, ಮನೇಲಿ ತಿನ್ನೋಕ್ಕಾಗೋದು ಸ್ವಲ್ಪನೇ. ಅದೇನಾರ ಶಬರಿಮಲೆಯಲ್ಲಿ ಅವ್ರು ಟಿಫನೇ ಉಪ್ಪು ಖಾರ ಹುಳಿ ಏನೂ ಇಲ್ಲ ಅಂದ್ರೂ ಸರಿ, ಅಷ್ಟಿದ್ರೂ ಅಲ್ಲಿ ಇಲ್ಲಿ ಒಂದಷ್ಟು ತಿನ್ನೋದ್ರೆ ಅಲ್ಲಿ 3 ತಿಂತೀವಿ. ಅದೊಂಥರ ಏನೋ ನಿದ್ಗೆಟ್ಟು ತಿಂತೀವೋ, ಇಲ್ಲಾಂತಂದರೆ ಅಯ್ಯಪ್ಪನ ಸನ್ನಿಧಿಗೆ ಹೋಗೋದ್ರಿಂದ ತಿಂತೀವೋ, ಹೊಟ್ಟೆ ತುಂಬ ಊಟ ತಿನ್ನಿಸುತ್ತೆ, ಅದೊಂದೇ ಖುಷಿ. ನನ್ನ ಯಾರು ಬಿಟ್ರು ಈ ಫೋನ್ ಬಿಡ್ತಾಯಿಲ್ಲ. ಲಾಕ್ ಮಾಡಿ ಬಂದ್ರೇ ಫೋನ್ ಬರ್ತಾ ಇರ್ತದೆ. ಮೊನ್ನೆ ಹೋಗಿದ್ದು ಹುಲಿಯೂರು ಟ್ರಿಪ್ ಮುಗಿಸ್ಕೊಂಡು ಒಂದು ಲೋಕಲ್ ಮಾಡ್ಕೊಬಂದೆ. ಹುಲಿಯೂರು ಟ್ರಿಪ್ ಅವರಂತೂ ಸ್ವಾಮಿಗಳು ಸಿಕ್ಕಾಪಟ್ಟೆ ಅವ್ರಿಗೂ ಖುಷಿ ಆಯಿತು. ಅಂಥ ಸ್ವಾಮಿಗಳು ಸಿಕ್ಕಿದ್ದು ನಮಗೂ ಖುಷಿ ಆಯಿತು. ಹುಲಿಯೂರು ದುರ್ಗದವರು ನಮ್ಮ ಶ್ರೀಕಾಂತ್ ಅಂದ್ಬಿಟ್ಟು ಬುಕ್ಕಿಂಗ್ ಕೊಟ್ಟಿತ್ತು. ಆದರೆ ತುಂಬ ಏನೋ ಹಳೆಯ ಪರಿಚಯ, 10 ವರ್ಷದಿಂದ ಇದೇ ಗಾಡೀಲಿ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸಂಬಂಧ ಆಗಿತ್ತು, ಒಂದು ಬಾಂಧವ್ಯ ಕಸ್ಟಮರ್ ಜೊತೆ. ಬಟ್ ಸ್ವಾಮಿಗಳೆಲ್ಲರೂ ಪ್ರತಿಯೊಂದು ಸ್ವಾಮಿಗಳು ನೋಡಿರಿ, ಮೊನ್ನೆ ವೀಡಿಯೋದಲ್ಲಿ ನೋಡಿ, ಹಿಂದೆಗಡೆ ವೀಡಿಯೋದಲ್ಲಿ ಅವರೆಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗಿದ್ರು ಅಂತ. ಬಂದು ಸನ್ಮಾನ ಎಲ್ಲ ಮಾಡಿದ್ರು. ಬಂದಮೇಲೆ ಸನ್ಮಾನ ಮಾಡಿದ್ರು. ಈ ಫಲಾರಗಳು ಹಣ್ಣು ಎಲ್ಲ ಕೊಟ್ಟರು. ಒಂಥರ ಖುಷಿ. ಆ ಥರ ಸ್ವಾಮಿಗಳು ಸಿಕ್ಕಿದ್ರೆ ನಮಗೂ ಅದೇ ಥರ ಹೋಗೋಕ್ಕೂ ಚೆನ್ನಾಗಿ ಖುಷಿಯಾಗಿರುತ್ತೆ, ಬರೋಕ್ಕೂ ಖುಷಿಯಾಗಿರುತ್ತೆ. ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಅದೇನೇನಿರುತ್ತೋ ಅದನ್ನೆಲ್ಲ ಬಿಟ್ಬಿಟ್ಟು ಟ್ರಿಪ್ ಅಂತ ಹೋದಾಗ ಖುಷಿಯಾಗಿದೆ ಅನ್ನೋದನ್ನು ಕೇಳ್ಕೊತ ಮುಂದಿನ ಲಾಗ ನೋಡೋಣ. ಭಟ್ರದ್ದು ಅದೇ ಮುಖ ನೋಡಿ ಸುಮಾರು ದಿನ ಆಗಿತ್ತು. ಹೊಸ್ತಾಗಿ ಕಾಣಿಸ್ತಾವ್ರೆ ಭಟ್ರು. ಸುಮಾರು ದಿನ ಆಗೋಗಿದ್ದು ಬೇಕ್ರಿ ಕಡೆಗೆ ಬಂದು. ಭಟ್ರು ಫುಲ್ ಜಾಲಿಯಾಗಿದ್ರೇನ್ರಿ ಭಟ್ರೆ? ಹಾಂ, ನಾವಿಲ್ಲ ಅಂತ ಅವ್ರು ಖುಷಿಯಾಗವ್ರೆ, ನೆಮ್ಮದಿಯಾಗವ್ರೆ ಅದೇ ಭಟ್ರೆ. ಭಟ್ರಿಗೆ ನಾಚಿಕೆ ಸ್ವಲ್ಪ. ಅವ್ರು ಕುಂದಾಪುರದ ಕಡೆಯವ್ರು ಯಾರು ಇದ್ದರೆ ಒಂದು ಕಮೆಂಟ್ ಹಾಕ್ರಿ, ಆಯ್ ಭಟ್ರೆ ಅಂತ. ಅವ್ರ ಹೆಸರು ಏನು ರೀ ಭಟ್ರೆ? ನಿಮ್ಮ ಹೆಸರು? ಹಾಂ, ಗಿರೀಶ್. ಅವ್ರ ಹೆಸರು ಗಿರೀಶು. ಬೆಂಗಳೂರು ಬಿಟ್ಟು 20 ದಿನ ಆಗಿತ್ತು. ಅದು ಬರೋದು ಹೋಗೋದಿತ್ತು. ಅವಾಗೆಲ್ಲ ಸ್ವಲ್ಪ ಬಿಸಿಲಿತ್ತು. ಇವಾಗ ಬೆಂಗಳೂರು ವೆದರ್ ನೋಡಿದ್ರೆ ಊಟಿ ರೇಂಜ್ಗೆ ಆಗೈತೆ. ಫುಲ್ಲು ತಣ್ಣಗಿದೆ, ಒಳ್ಳೆ ಕೋಲ್ಡಾಗೆ ವೆದರು. ಜರ್ಕೆ ಹೇಳಿದ್ರೆ ಆಚೆಗೆ ಬರೋಕ್ಕಾಗಲ್ಲ, ಆ ರೇಂಜಿಗೆ ಕೋಲ್ಡ್ ಆಗೈತೆ. ಮೊದಲೇ ನೆಗಡಿಗೂ ಅದಕ್ಕೂ ಇದಕ್ಕೂ ಈ ವೆದರ್ಗೂ ಒಳ್ಳೆ ಎಫೆಕ್ಟ್ ಐತೆ. ಇವಾಗ ಬೆಳಗ್ಗೆನೇ ಎದ್ದು ಪಾರ್ಕಿಂಗ್ ಹತ್ರ ಹೋಗ್ತಾಯಿದ್ದೀನಿ. ಯಾಕೆಂದರೆ ನಮ್ಮದು ಬಸ್ದು ಲಿಪ್ಪು ಕಟ್ಟಾಗ್ಬಿಟ್ಟಿತ್ತಲ್ಲ ಅವತ್ತು, ಹಂಗಾಗಿ ಅದನ್ನು ರೆಡಿ ಮಾಡಿಸ್ಬೇಕು. ಇಲ್ಲಿ ಗೊತ್ತಲ್ಲ, ನಾವಿಲ್ಲ ಅಂದರೆ ಏನೂ ಕೆಲಸ ಮಾಡಲ್ಲ ನಮ್ಮ ಹುಡುಗರು. ತಗೊಂಡು ಹೋಗೋಣ, ಬಸ್ದು ಲಿಪ್ ಕಿತ್ತೋಗ್ಬಿಟ್ಟೈತೆ, ಹಾಕ್ಸೋಣ, ಮಾಡೋಣ, ಸ್ವಲ್ಪ ರೆಡಿ ಮಾಡಿಸ್ಕೊಬರೋಣ ಅಂತೆಲ್ಲ ಏನು ನೋಡಲ್ಲ. ಏನೇ ಮಾಡಿದ್ರೂ ನಾವೇ ಮಾಡಬೇಕು ಹೋಗಿ. ಹಂಗಾಗಿ ನೀವು ಹೋಗೋದು ಪ್ರಕಾಶಣ್ಣ, ಫೈಬರ್ ಪ್ರಕಾಶಣ್ಣಗೆ ಫೋನ್ ಹಾಕ್ಬಿಟ್ಟು
ಫ್ರೀ ಇದ್ದೀರಾ ಅಂತ ಕೇಳಿ ಅವ್ರು ಫೋನ್ ಮಾಡಿಕೊಂಡು ಹೋಗಿ ಲಿಫ್ಟ್ ತಗೊಂಡು ಹೋಗ್ಬಿಟ್ಟು, ಇವತ್ತು ಬೇರೆ ಭಾನುವಾರ ಅಂದರೆ ಫ್ರೀ ಇದ್ದರೆ ಹೋಗಿ ರೆಡಿ ಮಾಡಿಸ್ಕೊಂಡ್ಬರ್ತೀನಿ. ಪೈಂಟ್ರೆಲ್ಲ ಇರೋಲ್ಲ, ಅದೊಂದೇ ಇವಾಗ ಸಮಸ್ಯೆ. ಇವತ್ತಾಗಿಲ್ಲ ಅಂದರೆ ನಾಳೆ ಖಂಡಿತ ಮಾಡಿಸ್ಕೊಳ್ಳೇಬೇಕು. ಪಾರ್ಕಿಂಗ್ ಹತ್ರ ಬಂದು ನೋಡು, ಯೂಟ್ಯೂಬಲ್ಲಿ ಕ್ಲಿಕ್ ಆದ ಇಟ್ಕೊ ಈ ಥರದ್ದು ಒಂದು ತಾರ್ ತಗೊಬೇಕು ನಾನು. ನಮ್ಮ ಅಭಿಷೇಕ್ದು ಗಾಡಿ ಇದು, ಅಭಿಷೇಕ್ ಕುಮಾರ್. ಓಹೋ ಏನಪ್ಪೇ, ಟೈರು ಪಾಲಿಶ್ಗಳು ಹೊಡೆದಿರೋದು ನಿಂತಾನೆ ಕರ್ರಗೆ ಕಾಣ್ತಾವಲ್ವ. ನಮ್ಮ ಹುಡುಗರೆಲ್ಲ ಬೂದು ಕಾಣಿಸ್ತಾರೆ, ಹೊರಗೆಲ್ಲ ಅಭಿಷೇಕ್ ಕುಮಾರ್ ಬೆಳ್ಳಗೆ ಕಾಣಿಸ್ತಾ ಇದ್ದಾನೆ. ಇದು ಇವನ್ನೇ ಅಭಿಷೇಕ್ ಅಂತ, ಆರವಳ್ಳಿ ಅವನು. ಇವಾಗ ಮೊನ್ನೆ ಗಾಡಿ ತಗೊಂಡ ನಮ್ಮ ಹುಡುಗ. ಗಾಡಿ ಚೆನ್ನಾಗಿ ಕೊಡೋನೆ, ಯಾವ್ದಾದ್ರು ಬುಕ್ಕಿಂಗ್ ಬಂದರೆ ಹೇಳಿ ಕೊಡೋಣ. ನೋಡಿ ಹಿಂಗಿದೆ ಗಾಡಿ, ಟೆಂಪೋ ಟ್ರಾವೆಲರ್. ಗಣೇಶನ್ ಕುಣಿಸಿದ್ದಾರೆ, ಆದರೆ ಏನೇ ಹೇಳ್ರಿ ನನ್ನ ಮಕ್ಕಳು ಬರ್ತ್ ಬಾಕ್ಸ್ ತುಂಬ್ಕೊಳೋದು ಬಿಡಲ್ಲ, ಅದೊಂದೇ ಬೇಜಾರು ಸ್ವಾಮಿ. ಮನೆಯೇ ಇಲ್ಲಿ ಮಡಿಕೊಂಡ್ಬಿಟ್ಟಿರ್ತಾರೆ. ಸ್ನೇಹಿತರೆ, ಬೆಳಗಿನ ಶುಭೋದಯಗಳು. ನೆನ್ನೆ ವಿಡಿಯೋ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ, ನಮ್ಮದು ಪಾರ್ಕಿಂಗ್ ಅವಸ್ಥೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಪಾರ್ಕಿಂಗ್ ಕತೆ ಅಲ್ಲಲ್ಲ ಕಲ್ವಲ್ಲ, ಚಕ್ಕರ್ ಹೊಡಿತಾವೆ ವೀಲ್ಗಳು, ತಲೆ ತಿರುಗಿಬಿಟ್ಟೈತೆ. ಅಯ್ಯೋ ನಮ್ಮ ಕರ್ಮ ಯಾರಿಗೆ ಹೇಳೋಣ. ನಮ್ಮ ಬಸ್ಗಳಂತೂ ಸಿಗಾಕೊಂಬಿಟ್ರೆ ಇಲ್ಲಿ ಫುಲ್ ರೋಲು. ಅವತ್ತು ಪೂರ್ತಿ ಎಂಟರ್ಟೈನ್ಮೆಂಟ್ ನಮಗೆ, ಗಾಡಿ ಸಿಗಾಕೊಂಬಿಟ್ಟಾಗ. ಕೆಲಸ ಆದಮೇಲೆ ಕೆಲಸ. ಇವನು ಅಭಿಷೇಕ್ ಗೊತ್ತಲ್ಲ, ಅವನೇ ಅವನೇ ಪೇಂಟ್ ತಂದು ಅವನೇ ಹೊಡ್ಕೊಂಬಿಡ್ತಾನೆ. ಅಮ್ಮ ಪಾರಿವಾಳಗಳು ನೋಡಿ ಫ್ರೆಂಡ್ಸ್, ನಮ್ಮ ಸೇಟ್ ಒಂಟಿ ಏನೋ ಆಗ್ತಾವ್ರೆ ಪಾಪ. ನಮ್ಮ 33 ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದಿದೆ. ನಮ್ಮ ಕರಿಹುಲಿ ಏನು ಕಲರ್ ಚೇಂಜ್ ಆಗ್ಬಿಟ್ಟವನೆ, ಒಂದು ವಾರಕ್ಕೆ ಬೆಳ್ಳ ಕೆಂಪಗಾಗ್ಬಿಟ್ಟವನೆ. ಇದ್ಯಾವುದೋ ಲಾರಿ ಕಟ್ದಂಗೆ ಬೇರೆ ಕಟ್ಕೊಂಡವನೆ. ಬಿಚ್ಚಾ ಕಾಪಿ ಮೊದಲು ಇವನು ನಮ್ಮ ಲಾರಿನೇ ಓಡಿಸ್ತಿತ್ತು, ಕಲ್ಲು ಲಾರಿ. ಇವಾಗ ಸದ್ಯಕ್ಕೆ ಬಸ್ ಓಡಿಸ್ತವನೆ. ನಮಗಿನ್ನೂ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಷ್ಟೇ. ನಾವು ನಮ್ಮ ಕ್ಯಾಂಟ್ರ್ ಕಟ್ತಿದ್ದೋ ಈ ಥರ, ಬಟ್ ಬಸ್ಸು ಕಟ್ಟಲ್ಲ ಅಷ್ಟೇ. ವೈಪರ್ ಹೋಗಿ ತೊಗೊಂಬಿಟ್ಟು ವೈಪರ್ ಹಾಕೋತವನೆ ಕರಿಮಲೆ. ದಿನ ಆದ್ಮೇಲೆ ಸಿಕ್ಕಿದ್ರೆ ನಮ್ಮ ಬೋಳ್ ಬಂಡಪ್ಪನವರು. ಬಸ್ಸು ಅಲ್ಲಿ ಕಚ್ಕೊಂಡಲ್ಲ, ತೆಗೀರಿ ಯಜಮಾನ್ ಅಂದ್ರೆ ತೆಗಿಯಕ್ ಗೊತ್ತಾಯ್ತಲ್ಲ ಅವ್ರಿಗೆ. ಕಚ್ಕೊಂಡು ಬೇಡ ಅನ್ಕೊಂಡು ಹೋಯ್ತವ್ರೆ. ಕಳಿಸಿ ನೋಡಿ, ಅದು ರನ್ನಿಂಗ್ ಅಲ್ಲಿ ಇದೆ. ಮಳೆ ಇವತ್ತು ಚೆನ್ನಾಗಿ ಮಳೆ ಬಂದ್ಬಿಡ್ಬೇಕು, ರನ್ನಿಂಗ್ ಮಾಡ್ಕೊಂಡು ಫುಲ್ಲು ಮಳೆ ಬಂದ್ಬಿಡ್ಬೇಕು, ಇನ್ನೂ ಕಚ್ಕೊಬಿಡ್ಬೇಕು. ನೋಡಿ ನಿಮಗೆ ನಾಳೆ ಲೋಕಲ್ ನಾನೇ ಹೋಗ್ಬೇಕು. ಹೇಳೋರ್ ಮಾತು ಕೇಳ್ತಾ ಇಲ್ಲ ಯಜಮಾನು. ತೆಗಿಬೋದು, ಹೆಂಗೋ ಬಿಸ್ತು ಸಕ್ಕತ್ತಾಗಿ ಹೊಡಿತೈತೆ. ತೆಗೀರಿ ಅಂದ್ರೆ ತೆಗಿಯಲ್ವಂತೆ. ಅದಕ್ಕೆ ಇವತ್ತೆಲ್ಲ ಮಳೆ ಬರಲಿ ಅಂತ ಕೇಳ್ಕೊತ ಇದ್ದೀನಿ. ಹಂಗೆ ಲಿಪ್ ಬೇರೆ ಕಟ್ಟಾಗಿತ್ತಲ್ಲ, ಲಿಪ್ ಎತ್ಕೊಂಡು ಹೋಗ್ತಾ ಇದ್ದೀವಿ, ರೆಡಿ ಮಾಡಿಸ್ಕೊಬರೋಣ ಅಂದ್ಬಿಟ್ಟು. ಎಲ್ಲ ಪೀಸ್ ಆಗ್ಬಿಟ್ಟಿದ. ಫೈಬರ್ಗೆ ಈ ಪೀಸ್ ಇತ್ತು ಅಂತಂದರೆ ಮಾಡಿಕೊಡ್ತಾರೆ ನೀಟಾಗಿ. ನೋಡೋಣ ಮಾಡ್ತಾರೋ, ಇಲ್ಲಾಂದ್ರೆ ಆ ಪೀಸ್ ಆಗಲ್ಲ ಅಂತಾರೋ, ಇಲ್ಲ ಬೇರೆ ಪೀಸ್ ಹಾಕ್ಬೇಕಂತಾರೆ, ಏನಂತಾರೆ ನೋಡೋಣ. ಪ್ರಕಾಶಣ ಮೋಸ್ಟ್ಲಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿಲ್ಲ, ಅವ್ರು ಅಂದ್ಕೊಂಡಂಗೆ ಆಗೋದು. ಇವಾಗ ಹಂಗೆ ಸ್ವಲ್ಪ ಪೋಸ್ಟ್ ಆಫೀಸ್ ಹತ್ರ ಹೋಗಬೇಕು. ಯೂಟ್ಯೂಬ್ದು ಪಿನ್ ಬಂದಿರುತ್ತೆ ಅಂತಂದ್ಬಿಟ್ಟು ಹೇಳಿದರು. ಬಂದಿದೆಯಲ್ವ ನೋಡಿಕೊಂಡು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಹಂಗೆ ಬಾಡಿ ಬಿಲ್ಡ್ ಹತ್ರ ಹೋಗ್ತೀನಿ. ಬಾಡಿ ಬಿಲ್ಡಿಗೆ ಬಂದು ಸುಮಾರು ದಿನ ಆಯಿತು. ಪ್ರಕಾಶ್ ಅಣ್ಣ ಮೇಲೆ ಕೂತ್ಕೊಂಡ್ಬಿಟ್ಟಾರೆ. ಅಲ್ಲಿ ವಿಜಯಣ್ಣ ಬಂದರು. ವಿಜಯಣ್ಣ ಡ್ಯೂಟಿಗೆ ಹೋಗೈತಣ್ಣ. ಬಾಡಿ ಬಿಲ್ಡಿಗೆ ಬಂದು ಸುಮಾರು ದಿನ ಆಗಿತ್ತು, ಎಲ್ಲ ಕೆಲಸ ಶುರು ಮಾಡ್ತಿದ್ದಾರೆ. ವಿಜಯಣ್ಣ ಏನು ಅಳತೆಗಳು ಹಾಕ್ತಾರೆ. ಫೈಬರ್ ಪ್ರಕಾಶಣ್ಣ ಇವಾಗ ಬಂದರೆ ನಮ್ಮ ಕೆಲಸ ಮುಗಿಸ್ಕೊಂಡು ಓಡ್ಬಿಡ್ತೀವಿ. ಸ್ವಲ್ಪ ಪೈಂಟ್ ಬೇರೆ ಹೊಡಿಸ್ಬೇಕು. ಪೈಂಟ್ ಇಲ್ವಾ ಓನರ್?
ಓನರ್ ಪೈಂಟ್ರ್ ಇಲ್ವಾ? ಇವರೇ ನಮ್ಮ ಬಾಡಿ ಬಿಲ್ಡ್ ಓನರ್. ಅವತ್ತು ಇವ್ರು ರೆಸಾರ್ಟ್ಗೆ ಹೋಗಿ ಬಿಡಿಕೊಂಡ್ರು ಅಂತ ಹಾಕ್ಕೊಟ್ಟು ಹಂಗಂದಿದ್ದೆ ಹೊಡೆದೋಗೈತದು. ಬೇರೆ ಎಲ್ಲೂ ಹೋಗಿಲ್ಲ, ರೆಸಾರ್ಟಲ್ಲೇ ಹೋಗಿದ್ದದು. ರವಿ ಹೇಳೋನಲ್ಲ ನಿಮಗೆ ಯೂಟ್ಯೂಬಲ್ಲಿ. ಏನೋ ವಿಕಾಸ ಎಲ್ಲ ಹೇಳ್ಬೇಕು. ಅದು ನನಗೆ ಮೂವ್ ಮಾಡ್ಲಾ ಅಂದೆ, ಹೂ ಮಾಡು ಅಂದ, ಮಾಡಿದೆ. ನಮ್ಮ ಧ್ರುವ ರೆಸಾರ್ಟು ಪೈಂಟ್ರು ಬಾಡಿ ಸೋಡಾ ಇವರೇ ಬಾಡಿ ಸೋಡಾ. ಬೇಡ ಬೇಡ, ಅದೊಂದೇ ಒಂದು ಚೂರು ಹೋಗಿರೋದಕ್ಕೆ ಹೊಸದಾಕಕ್ಕೆ ನಾನೇನು ಮೂರ್ಖನ ಓನರ್. ನನಗೆ ಲಿಪ್ಪು ಒಂಚೂರು ಪೈಂಟ್ ಹೊಡ್ಕೊಡ್ಬೇಕು ಇವಾಗ ನೀವು. ಲಿಪ್ ಕಟ್ಟಾಗಿ ಬಿಚ್ಕೊಂಡ್ಬಂದಿದ್ದೀನಿ ಸೈಡಲ್ಲಿ ಇಷ್ಟು ಉದ್ದ ಪೀಸು ಪೈಂಟ್ ಹೊಡ್ಕೊಡ್ತಾರೆ. ಎಲ್ಲಿ ನಿಮ್ಮ ಡ್ಯಾಡಿ ಆ ಕಡೆ ಅಳ್ಳಾಡಿಸ್ತವ್ರ. ಇದನ್ನ ನಮ್ಮ ಪ್ರಕಾಶ್ ಅಣ್ಣ ಇವಾಗ ರೆಡಿ ಮಾಡ್ತಾರೆ. ಹೆಂಗೆ ಮಾಡೋದು ಅಂತ ನೋಡಿ. ಫೈಬರಲ್ಲಿ ಹೆಂಗೆ ಸೇಮ್ ಫಿನಿಶಿಂಗೇ ಬಂದ್ಬಿಡುತ್ತೆ. ಪ್ರಕಾಶ್ ಅಣ್ಣ ಅಂದರೆ ಏನು ಕಮ್ಮಿನಾ? ಭಯಂಕರ ತಲೆ ಇದೆ ಪ್ರಕಾಶ್ ಅಣ್ಣಂಗೆ. ಅದು ಯೂಸ್ ಮಾಡಲ್ಲ ಅಷ್ಟೇ ಜಾಸ್ತಿ. ಹೌದಾ ಪ್ರಕಾಶ್ ಅಣ್ಣ? ನಿಮ್ಮ ಮಗ ಫಸ್ಟ್ ಪೇಮೆಂಟ್ ಬರಲಿರು ಏನೋ ಕೊಡಿಸ್ತೀನಿ. ಫಸ್ಟ್ ಪೇಮೆಂಟ್ ಬಂದಮೇಲೆ ಬಾಡಿ ಬಿಲ್ಡರ್ಗೆ ಎಲ್ಲರಿಗೂ ಏನಾರು ಕೊಡಿಸ್ತೀನಿ. ಫಸ್ಟ್ ಪೇಮೆಂಟ್ ಬಂದರೆ ಹಿಂಗೆ ಯಾರನ್ನ ಪೇಮೆಂಟ್ ಕೊಡ್ತಾರೆ? ಯೂಟ್ಯೂಬಲ್ಲೇ ನಮ್ಮ ಹುಡುಗನ ಚೆನ್ನಾಗಿ ಫೇಮಸ್ ಮಾಡ್ಬೇಕು. ನಿಮ್ಮ ಮಗ ಅಪ್ಪು ಇದಾನಲ್ಲ, 5,000 ಆಗೋಕ್ಕೆ ಮುಂಚೆನೆ ಸಬ್ಸ್ಕ್ರೈಬರ್ದು ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ಬಿಟ್ಟವನೆ. ಹ್ಞೂ ಯಾರ ಅಪ್ಪನ? ಇಲ್ಲ ನೋಡ್ತಾನೆ ಅವ್ನು, ಕಮೆಂಟ್ ಎಲ್ಲ ಹಾಕ್ತಾ ಇರ್ತಾನೆ. ನೀನು ನೋಡ್ತೀಯ? ಮಗ ಕಮೆಂಟ್ ಎಲ್ಲ ಹಾಕಿದ್ಯಾ? ಇದನ್ನ ಹಾಂ ಕಾಲೇಜಿಂದ ಬಂದ ತಕ್ಷಣ ನಿಮ್ಮ ವಿಡಿಯೋನ ನೋಡಬೇಕು. ಏನು ಓದ್ತಾವಣ್ಣ? ನಮ್ಮ ಗುರು ಇಂಜಿನಿಯರಿಂಗು. ಯಾರನ್ನ? ನಮ್ಮ ಗುರುನ. ಗುರುನ ಮಾತಾಡ್ಸ್ಕೊಂಬಂದೆ ಕಣ ಅವಾಗಲೇ. ನಮ್ಮ ಗುರು ನೋಡಿ ಎಷ್ಟು ವಿಜಯಣ್ಣ ಒಂದು ಆಯ್ ಹಾಕು. ನಮ್ಮ JP ಮೇಲ್ಗಡೆ ಕುತ್ಕೊಂಡು ಏನೋ ಅಲ್ಲಾಡಿಸ್ತವ್ರೆ. ಬಿಸಿಲು ಬೇರೆ ಬಂದ್ಬಿಟ್ಟೈತಿ ಇವತ್ತು. ಗ್ಯಾರೇಜ್ ಅವ್ರಿಗೆ ಹಬ್ಬ. ಹಾಂ, ಪ್ರತಿಯೊಂದಕ್ಕೂ ಕಮೆಂಟ್ ಹಾಕೋ ನಾನು. ನಮ್ಮ JP ಅಂದ್ಬಿಟ್ಟು ಫೈಬರ್ ಎಕ್ಸ್ಪರ್ಟ್ ಇವರು. ಏನು ಆಲ್ಟ್ಗಳು ಹಾಕ್ಸ್ಕೊಂಡ್ಬಿಟ್ಟಿದ್ದಲ್ಲ JP ಬೈ ಹೊಟ್ಟೆ ಮೇಲೆ, ಅದೇ ಮೇಲೆ ಫೈಬರ್ ಎಕ್ಸ್ಪರ್ಟ್. ಫಸ್ಟು ಗ್ರೈಂಡಿಂಗ್ ಹೊಡ್ಕೊಂಬಿಡ್ತಾರೆ, ಯಾಕೆಂದರೆ ಗಮ್ ಕೂತ್ಕೊಬೇಕಲ್ಲ, ಅದರಿಂದ ಗ್ರೈಂಡಿಂಗ್ ಹೊಡ್ಕೊಂಬಿಡ್ತಾರೆ. ಅಲ್ಲ ಪ್ರಕಾಶನ? ಗಮ್ ಕೂತ್ಕೊಳ್ಳಿ ಅಂತ ತಾನೇ ಗ್ರೈಂಡಿಂಗ್ ಹೊಡೆಯೋದು. ಇದು ಮೈನಲ್ಲಿ ಬಿದ್ದರೆ ಮೈಯೆಲ್ಲ ಪರ್ದಾತ್ಕೊಳಕ್ಕೆ. ಫೈಬರ್ ಕೆಮಿಕಲ್ಲು ಮಾಡೋಣ. ಅದು ಎಲ್ಲಿ ಬರುತ್ತೆ ನೀನೇ ನೋಡ್ಕೊಂಡು ಹಾಕು. ಇದೆಲ್ಲ ನಮ್ಮದು ಪೀಸು ಚಿತ್ರಾನ್ನ ಆಗೋಗಿದೆ. 3-4 ಪೀಸ್ ಆಗ್ಬಿಟ್ಟೈತಲ್ಲ ಕಟ್ಟಾಗಿ. ಅಲ್ಲ ಇದು ಅದ್ರದ್ದೇ ಅಪ್ಪ, ನಾವೇ ಅಲ್ಲೇ ಬಿದ್ದಾಗಲೇ ಎತ್ತಿಕ್ಕಿದ್ದು. ಎಲ್ಲ ಹಿಂಗೆ ಆಗ್ಬಿಟ್ಟೈತೆ ಪೀಸು. ಅಲ್ಲಿದಲ್ಲ, ಅದು ಕೆಳಗಡೆದಲ್ಲ. ಇಲ್ಲೊಂದು ಐತೆ ನೋಡಿ, ಇಲ್ಲಿ. ಈ ಥರ ಇಷ್ಟು ಕಟ್ಟಾಗಿರೋದ್ರಿಂದ ಹಿಂಗೆ ಮಾಡ್ಕೊಬೇಕು. ಇವಾಗ ಎಲ್ಲ ಇದಾಕಿದ್ದಾರೆ, ರೊಟ್ಟಿ ಪೀಸ್ ಹಾಕ್ಬಿಟ್ಟು ರೆಡಿ ಮಾಡವ್ರೆ. ನೋಡೋಣ ಫೈನಲ್ ಹಿಂಗಿರೋದು, ಆ ಥರ ಇರೋದು ಹೆಂಗಾಗುತ್ತೆ ಅನ್ನೋದನ್ನ ನೋಡೋಣ. ನೀರಿ ಮಾಡಿಬಿಡ್ತಾರೆ. ಫೈಬರ್ದು ಇದೆಲ್ಲ ಹಾಕಿ ಲಾಸ್ಟ್ಗೆ ಗಮ್ ಕಲಸಿ ಇದೆಲ್ಲ ಫೈಬರು. ಈಗ ಇದು ಮನೆಯಾಳಿ ಚೇಟ ಅಂದ್ಬಿಟ್ಟು ಇವ್ರ ಹೆಸರು. ಮನೆಯಾಳಿ ಕುಟ್ಟಿ ಅಲ್ಲ ಅಂಕಲ್, ಕುಟ್ಟ. ಹಾಕ್ಬಿಟ್ಟು ಗಮ್ ಹಾಕ್ತವ್ರೆ. ಹಾಕು ಇವ್ರ ಬಾಡಿ ಬಿಲ್ಡ್ ಓನರು. ಸುಮ್ಮನೆ ಇಲ್ಲಿ ಬಂದು ಕೋರಸ್ಗಳು ಕೊಡೋದು ಜಾಸ್ತಿ ದುಡ್ಡಾಗ್ಲಿ ಅಂತ. ಹಂಗಿಲ್ಲ ಅಂದ್ರೆ ಇಷ್ಟು ದೊಡ್ಡ ಬಾಡಿ ಬಿಲ್ಡ್ ಮೇಂಟೈನ್ ಮಾಡ್ತಿದ್ರಾ? ಅಪ್ಪ ಒಂದು ಕಡೆ ಡೈಲಾಗ್ಗಳು, ಮಗ ಒಂದು ಕಡೆ ಡೈಲಾಗ್ಗಳು ಹೊಡೆಯೋದು.
ಮಳೆ ಬಂತು ಮಗ, ಮಳೆ ಬಂತು. ಮಳೆ ಇದೆಲ್ಲ ಹಿಂಗೆ ಆಗ್ತಾವ್ರೆ. ನೋಡೋಣ ನೆಕ್ಸ್ಟ್ ಯಾವ ಥರ ಬರುತ್ತೆ ಅನ್ನೋದನ್ನು ಉಲ್ಟಾ ತಿರ್ಗಿಸಿದ ಮೇಲೆ ವೀಡಿಯೋ ಮಾಡ್ತೀನಿ. ಫೈನಲ್ಗೆ ಒಂದು ವೀಡಿಯೋ ಮಾಡ್ತೀನಿ. ಮಳೆ ಬಂದು ಶುರು ಮಾಡ್ಕೊಂತು, ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ನೋಡ್ಬಂದ್ರು ನಮ್ಮ ಜೆ ಪಿ ಭಯ್ಯ. ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ವೀಲ್ ಕ್ಯಾಪ್ ಎಲ್ಲ ಉದ್ರೋಗಿತ್ತಲ್ಲ, ವೀಲ್ ಕ್ಯಾಪ್ ಹಂಗೆ ಒಂದು 2 ವೀಲ್ ಕ್ಯಾಪ್ ತೊಗೊಂಡ್ಬಿಟ್ಟಿದ್ದೀವಿ. ಪ್ರಕಾಶ್ ಅಣ್ಣ ರೆಡಿ ಮಾಡ್ಕೊಂಡಿರೋದು ವೀಲ್ ಕ್ಯಾಪು. ಯಾರಿಗಾರ ವೀಲ್ ಕ್ಯಾಪ್ ಬೇಕು ಅಂದರೆ ನನ್ನ ನಂಬರ್ಗೆ ಫೋನ್ ಹಾಕ್ರಿ, ಇಲ್ಲ ಕಮೆಂಟ್ ಹಾಕ್ರಿ. ಪ್ರಕಾಶ್ ಅಣ್ಣ ನಂಬರ್ ಕೊಡ್ತೀನಿ ವೀಲ್ ಕ್ಯಾಪ್ ಬೇಕು ಅಂದರೆ. ಮಳೆ ಬೇರೆ ಬಂದ್ಬಿಡ್ತು, ಮಾಡ್ತಾ ಇದ್ದ ಕೆಲಸ ನಿಂತಿಲ್ಲ, ನಡೀತಾನೆ ಇದೆ. ಇದು ಮಡಿಕೊಳ್ಳೋಣ ಮೇಲೆ ಆಗಲ್ವಾ? ಹಾಕ್ಕೊಡ್ರಿ ಪೇಸ್ಟು ಪಟ ಪಟ. ಇನ್ನ ಮಲಯಾಳಿ ಚಟ ಇವರು ಮಲಯಾಳಮ್ಮನು, ಕೇರಳದವ್ರು ಇವರು. ಯಾವೂರಣ? ತ್ರಿವೇಂದ್ರಮ್ಮ, ತ್ರಿಶೂರ್ ಟೋಲಲ್ಲಿದ್ರು ಇವರು. ಟೋಲಿಂದ ಹಿಡ್ಕೊಂಬಂದಿದ್ದು ಕೆಲಸಕ್ಕೆ ಅಂದ್ಬಿಟ್ಟು ಇಲ್ಲಿ ಏನೋ ಮಾಡ್ತಾವ್ರ ಕೆಲಸ. ಅವ್ರು ಊಟ ಮಾಡಿ 3 ದಿನ ಆಯಿತು. ಊಟ ಬೇಕಾ ಗುರು? ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ, ಕೆಲಸ ಮಾತ್ರ ಕೊಡ್ತಾವ್ರೆ. ಮಳೆ ಬಂದು ಎಲ್ಲ ಎಡವಟ್ಟಾಗೋಯ್ತು. ರಿಟರ್ನು ಮನೆ ಕಡೆ ಕೊಟ್ಟಿದ್ದೀವಿ, ಮಳೆಯೇ ನೆನ್ಕೊಂಡು. ಇವಾಗಿದ್ದ ಕೆಲಸ ಯಾವುದೂ ಆಗಿಲ್ಲ, ಎಲ್ಲ ಪೆಂಡಿಂಗ್ ಉಳ್ಕೊಂತು. ಪಾರ್ಕಿಂಗ್ ಹತ್ರ ಬಂದು ಇವಾಗ ಏನು ಮಾಡೋಕ್ಕಾಗುತ್ತೆ ನೋಡಿ. ಎಲ್ಲ ಮಳೆ ಬರ್ತಾನೆ ಐತಿ, ನೆಂದು ಹೋಗ್ಬಿಟ್ಟವೆ. ನಮ್ಮ ಕರಿಮಲೆ ಅಂತೂ ಫುಲ್ ನೆಂದೋಗ್ಬಿಟ್ಟವನೆ. ಬೆತ್ತ ಗಿಡ ನೆಂದೋಗ್ಬಿಟ್ಟೈತೆ ನಂದೂ. ರಿಟರ್ನು ಪಾರ್ಕಿಂಗ್ ಹತ್ರ ಬಂದು ನಾಳೆ ನೋಡ್ಕೊಳೋಣ, ಪೈಂಟ್ ಮಾಡಿಕ್ಕಿ ಅಂತ ಬಂದು ಚಳಿಯಲ್ಲಿ ಏನು ಮಾಡ್ತಾರೋ, ಮಳೆಯಲ್ಲಿ ಏನು ನೋಡೋಣ.